ಅಪ್ಪ, ನಿಮ್ಮ BP ಚೆಕ್ ಮಾಡಬೇಕಿತ್ತು. ಮುಟ್ಬೇಡ ನಿನ್ನ. BP ಹೆಚ್ಚಾಗಿ ಹೃದಯಾಘಾತ ಆಗ್ಲಿ ನನಗೇನು ವ್ಯತ್ಯಾಸ ಅನ್ಸೋದಿಲ್ಲ. ನಮಗಾಗತ್ತೆ ಅಪ್ಪ. ಹಾಗಿದ್ದಿದ್ರೆ ನನ್ನ ಮಗಳ ಹತ್ರ ಹೀಗೆ ನಡ್ಕೋತಿರ್ಲಿಲ್ಲ ನೀವು. ನಿಮ್ಗೀಗ್ಲೂ ನಿಮ್ಮ ಮಗಳ ಬಗ್ಗೆನೇ ಚಿಂತೆ? ಹೌದು, ಇದೆ. ಈಗಲೂ ನನಗೆ ನನ್ನ ಮಗಳು ಅನುಪಮ ಬಗ್ಗೆನೇ ಚಿಂತೆ. ಏನ್ ಮಾಡ್ಕೋತೀಯ? ಮನೆಯಿಂದ ಆಚೆಗೆ ಹಾಕ್ತೀಯ ನನ್ನ? ಅವಳಿಗೆ ನೀನು ಬರಬಾರ್ದು ಅಂತ ಆಜ್ಞೆ ಮಾಡಿದ್ಯಲ್ಲ, ಹಾಗೆ ನನಗೂ ಆಜ್ಞೆ ಮಾಡ್ತೀಯಾ? ನನ್ನೂ ಆಚೆಗೆ ಹಾಕ್ತೀಯಾ? ಹೇಳು, ಹಾಗಿದ್ರೆ ಹೋಗ್ಬಿಡ್ತೀನಿ ಇಲ್ಲಿಂದ. ಅಪ್ಪ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಕೋಪ ಮಾಡ್ಕೋಬೇಡಿ ಪ್ಲೀಸ್. ನಿಮ್ಮ ಆರೋಗ್ಯ ಇನ್ನೂ ಹಾಳಾಗುತ್ತೆ. ಆಗ್ಲಿ ಬಿಡು. ಮನೆಯ ವಾತಾವರಣ ಕೆಟ್ಟಿರುವಾಗ, ನಿಮ್ಮೆಲ್ಲರ ತಲೆಗಳು ಕೆಟ್ಟಿರುವಾಗ ನನ್ನ ಆರೋಗ್ಯ ಕೆಟ್ಟರೆ ಏನು ವ್ಯತ್ಯಾಸ ಆಗೋದಿಲ್ಲ. ಆಗ್ಲಿ ಬಿಡು. ನಿನಗೇನು ಅನ್ಸುತ್ತೆ? ಮಮ್ಮಿ ಬರ್ತಾರೆ ಅಂತೀಯಾ? ಬರ್ಲೇಬೇಕು. ಹೆದ್ರುಬಿಟ್ಲು ಅನು ಹೆದ್ರುಬಿಟ್ಲು. ಏ ಮಮ್ಮಿ ಸ್ಮೈಲ್ ಮಾಡ್ತಿದ್ದಾರೆ, ಮಮ್ಮಿ ಸ್ಮೈಲ್ ಮಾಡ್ತಿದ್ದಾರೆ. ಮಮ್ಮಿ ಸ್ಮೈಲ್ ಮಾಡಿದ್ಲು ಅಂತಂದ್ರೆ ಮಮ್ಮಿ ಹುಷಾರಾಗಿದ್ದಾರೆ. ಮಮ್ಮಿ ಹುಷಾರಾಗಿದ್ರೆ ತಾನೇ ಎಲ್ಲ ಸರಿ ಇರೋದು. ಆಗಿದ್ದೇನೋ ಆಗೋಯ್ತು. ಅದನ್ನ ಯೋಚಿಸ್ತಾ ನಾವು ಸಂತೋಷವಾಗಿ ಇರ್ಬೇಕಾದ ಕ್ಷಣಗಳನ್ನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ನಿನಗೆ ಗೊತ್ತಾ ನಾನ್ ಇಷ್ಟು ಹೇಪಿ ಹೇಗಾಗೋದೆ ಅಂತ? ನನ್ ಕೋಣೆ ಒಳಗೆ ಈ ಹೇಪಿನೆಸ್ ತರೋ ಅಂತ ಸಂತ ಸಿಕ್ಕಿದ್ರು. ಮತ್ತೆ ಇವ್ರೊಳಗಿಂದ ಇನ್ನೂ ಒಬ್ಬ ಹೇಪಿನೆಸ್ ತರೋ ಸಂತ ಸಿಕ್ಕಿದ್ರು. ಆಮೇಲೆ ಇನ್ನೊಬ್ರು, ಆಮೇಲೆ ಇನ್ನೊಬ್ರು, ಮತ್ತಿನ್ನೊಬ್ರು. ಎಷ್ಟೊಂದು ಹೆಪಿನೆಸ್ ತರೋ ಸಂತ ಸಿಕ್ಕಿದ್ರು ಅಂದ್ರೆ ನಾನು ಇದ್ದಕ್ಕಿದ್ದಂತೆ ಹೆಪಿ ಆಗ್ಬಿಟ್ಟೆ. ಮಾತು ಅಂದ್ರೆ ನೀವು ನನ್ ಮನೆಗ್ ಬರೋದಿಲ್ವಾ? ಬರ್ತೀನಿ. ನಿಂತ್ಕೊಳ್ಳಿ, ಡೋರ್ ನಾಕ್ ಮಾಡ್ಬಿಟ್ ಬನ್ನಿ. ನೋಕ್. ಯಾರದು? ಸಂತೋಷ. ಓಕೆ, ಹಾಗಿದ್ರೆ ಬನ್ನಿ. ನಮ್ಮ ಮನೇಲಿ ಸಂತೋಷಕ್ಕೆ ಮಾತ್ರ ವೆಲ್ಕಮ್. ನಡೀರಿ ಸಂತೋಷ, ಬನ್ನಿ. ನಾನೆಲ್ಲಾನು ನೋಡ್ಲಿಲ್ಲ, ಆದ್ರೆ ಏನ್ ನೋಡಿದೀನೋ ಅದರಿಂದ ಇಲ್ಲಿ ಏನ್ ನಡೆದಿರ್ಬೋದು ಅಂತ ಊಹಿಸ್ಬಲ್ಲೆ. ಇವಳು, ಈ ನಿನ್ನ ಮಗಳು ಥೇಟ್ ನಿಂತರನೇ. ಅವಳು ಮಾತಾಡ್ಬಿಡ್ತಾಳೆ, ಆದ್ರೆ ಯೋಚನೆ ಮಾಡೋದಿಲ್ಲ. ಅವಳು ನಿಲ್ಲಿಲ್ಲ, ನೀನು ಅವಳನ್ನ ತಡಿಲಿಲ್ಲ. ಎಲ್ಲರ ಎದುರು ತನ್ನ ತಾಯಿನ ಅವಮಾನ ಮಾಡ್ತಿದ್ಲು, ಆದ್ರೂ ನೀನು ಏನು ಹೇಳ್ದೆ ನಿಂತಿದ್ದೆ. ಇವಳು ನಿನ್ನ ಮಾತಿಗೆ ಉಲ್ಟಾ ಹೊಡೆದಾಗ ಬೆಂಕಿ ಹಾಕೊಂಡಾಗತ್ತೆ ನಿನಗೆ. ಆದರೆ ಅವಳು ತನ್ನ ತಾಯಿನ ಅವಮಾನ ಮಾಡಿದಾಗ ನಿನ್ನ ಬಾಯಿಂದ ಒಂದು ಶಬ್ದ ಬರಲಿಲ್ಲ ನೋಡು. ಬದಲಾಗಿ ನೀನು ಇವಳಿಗೆ ಸಪೋರ್ಟ್ ಮಾಡ್ತಿದ್ದೆ. ಅನುಪಮ ನಿನಗೋಸ್ಕರ ಮಕ್ಕಳ ಹತ್ರ ಕಿತ್ತಾಡ್ತಾಳೆ ಹೊರತು ಯಾರಿಗೂ ನಿನ್ನ ಅವಮಾನ ಮಾಡೋಕೆ ಬಿಡೋದಿಲ್ಲ. ಆದರೆ ನೀನು ಇವತ್ತು ಈ ಪಾವನಿಗೆ ಸಪೋರ್ಟ್ ಮಾಡಿದೆ. ಅಮ್ಮನ ಹತ್ರ ಮರ್ಯಾದೆಯಿಂದ ಮಾತಾಡುವಂತ ಒಂದು ಸಲಕ್ಕೂ ಹೇಳಲಿಲ್ಲ. ಅಮ್ಮ ಅಂದ್ರೆ ಏನು ಅಂತ ಒಂದು ಸಲ ಕೂಡ ಅರ್ಥ ಮಾಡಿಸ್ಲಿಲ್ಲ. ಇವಳು ನಿಮ್ಮಮ್ಮ, ಇವಳ ಹತ್ರ ಯಾರಾದ್ರೂ ಅಗೌರವವಾಗಿ ನಡ್ಕೊಂಡ್ರೆ ಆಗ ನೀನು ಸುಮ್ಮನೆ ನಿಂತ್ಕೊಂಡು ತಮಾಷೆ ನೋಡ್ತಾ ಇರ್ತೀಯಾ? ಎಕ್ಸಾಕ್ಟ್ಲಿ. ಹೇಗ್ ನಿನ್ ತಂದೆ ತಾಯಿಗೆ ನೀನ್ ಸ್ಟ್ಯಾಂಡ್ ತಗೋತಿಯೋ ಹಾಗೆ ನಿನ್ ಮಕ್ಳ ತಾಯಿಗೆ ನೀನ್ ಯಾಕೆ ಸ್ಟ್ಯಾಂಡ್ ತಗೊಳ್ಳಿಲ್ಲ ವಿ? ಈ ತಲೆ ಹರಟೆ ಹುಡುಗಿಗೆ ಯಾಕೆ ನೀನ್ ಕಪಾಳಕ್ ಬಿಡ್ಲಿಲ್ಲ?